ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ದಂಪತಿ ಭೇಟಿ ಕೊಟ್ಟಿದ್ದಾರೆ. ಆಷಾಢದ 2ನೇ ಶುಕ್ರವಾರದಂದು ದೇವಿಯ ದರ್ಶನ ಪಡೆದಿದ್ದಾರೆ. ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ನಟ ದರ್ಶನ್ ಮತ್ತು ಪತ್ನಿ. ಕಳೆದ ಬಾರಿ ಆಷಾಢದ ಸಮಯದಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದರು. ಇಲ್ಲ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಆಷಾಢದಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ತಪ್ಪದೇ ದರ್ಶನ್ ಪಡ್ಕೊಳ್ತಾ ಇದ್ರು. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿದ್ದ ಕಾರಣ ಕಳೆದ ವರ್ಷ ಅದು ಸಾಧ್ಯ ಆಗಿರಲಿಲ್ಲ. ಆದರೆ ಜೈಲಿಂದ ರಿಲೀಸ್ ಆದಮೇಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿಯ ದರ್ಶನ ಪಡ್ಕೊಂಡಿದ್ರು. ಈಗ ಆಷಾಢ ಮಾಸ ಆಗಿರೋದ್ರಿಂದ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಬಹಳ ವಿಶೇಷವಾದದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾರೆ. 2ನೇ ಆಷಾಢ ಶುಕ್ರವಾರ ಇವತ್ತು ಕುಟುಂಬ ಸಮೇತರಾಗಿ ನಟ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಸಹೋದರ ಮತ್ತು ಪತ್ನಿ ಸಮೇತ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಮೂಲತಃ ಮೈಸೂರಿನವರು, ಅಲ್ಲೇ ಹುಟ್ಟು ಬೆಳೆದವರು. ಚಾಮುಂಡಿ ಬೆಟ್ಟ ನಾಡ ಅಧಿದೇವತೆ ಚಾಮುಂಡಿ ತಾಯಿಯನ್ನು ಬಹಳ ನಂಬ್ತಾರೆ. ಮೈಸೂರಿನಲ್ಲಿದ್ದಾಗೆಲ್ಲ ಕೂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ. ಆಷಾಢ ಮಾಸದ ಸಂದರ್ಭದಲ್ಲಿ ಕೂಡ ತಪ್ಪದೆ ನಟ ದರ್ಶನ್ ಬೆಟ್ಟಕ್ಕೆ ತೆರಳಿ ತಾಯಿಯ ದರ್ಶನ ಪಡೆದುಕೊಳ್ತಾರೆ. ಆದರೆ ಕಳೆದ ವರ್ಷ ಮಾತ್ರ ಅದು ಸಾಧ್ಯ ಆಗಿರಲಿಲ್ಲ. ಯಾಕಂದರೆ ಅವರು ಜೈಲಿನಲ್ಲಿದ್ದರಿಂದ ಕಳೆದ ಆಷಾಢದ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತೆರಳೋದಕ್ಕಾಗಿರಲಿಲ್ಲ. ಬದಲಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆ ಮಾಡಿಸಿದರು. ಈ ಬಾರಿ 2ನೇ ಆಷಾಢ ಶುಕ್ರವಾರದಂದು ನಟ ದರ್ಶನ್ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ದೇವಿಯ ದರ್ಶನ ಪಡೆದಿದ್ದಾರೆ. ವಿಶೇಷವಾಗಿ ಅಲಂಕೃತವಾಗಿರುವಂತಹ ತಾಯಿ ಚಾಮುಂಡೇಶ್ವರಿಯ ದರ್ಶನ. ಆಷಾಢ ಶುಕ್ರವಾರ ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಂಜಾನೆಯಿಂದನೇ ಭಕ್ತರು ಆಗಮಿಸ್ತಾರೆ. ತಾಯಿಯ ದರ್ಶನ ಪಡೆದುಕೊಂಡು ಪುನೀತರಾಗ್ತಾರೆ. 4 ಆಷಾಢ ಶುಕ್ರವಾರಗಳು ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಹೀಗಾಗಿ ಸರ್ಕಾರದಿಂದ ಸಕಲ ವ್ಯವಸ್ಥೆಗಳಾಗಿರುತ್ತೆ. ಭಕ್ತಾದಿಗಳು ಬೆಟ್ಟಕ್ಕೆ ವಾಹನಗಳನ್ನು ತರೋ ಹಾಗಿಲ್ಲ. ಸರ್ಕಾರ ಕಲ್ಪಿಸುವ ವ್ಯವಸ್ಥೆಯ ಮೂಲಕ ಆಗಮಿಸಬೇಕಾಗಿರುತ್ತೆ. ಇವತ್ತು 2ನೇ ಆಷಾಢ ಶುಕ್ರವಾರ. ಇವತ್ತಿನ ವಿಶೇಷ ಪೂಜೆಯಲ್ಲಿ ನಟ ದರ್ಶನ್, ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ಅವರು ಭಾಗಿಯಾಗಿದ್ದಾರೆ. ದರ್ಶನ್ ತುಂಬ ನಂಬುವಂತಹ ಶಕ್ತಿ ದೇವತೆಗಳ ಪೈಕಿ ತಾಯಿ ಚಾಮುಂಡೇಶ್ವರಿ ಕೂಡ ಒಂದು. ಸಾಕಷ್ಟು ಶಕ್ತಿ ದೇವತೆಗಳ ಮೊರೆ ಹೋಗ್ತಾರೆ ದರ್ಶನ್. ಅದರಲ್ಲಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡೆಯೋದನ್ನು ಅವರು ಎಂದಿಗೂ ಮರೆಯೋದಿಲ್ಲ. ಮತ್ತು ಇದು ಹೊಸದೇನಲ್ಲ. ಪ್ರತಿ ವರ್ಷ ಆಷಾಢ ಶುಕ್ರವಾರದಂದು ದರ್ಶನ್ ಕೆಲವು ಬಾರಿ ತಾವೊಬ್ಬರೇ ಅಥವಾ ಕೆಲವು ಸಂದರ್ಭದಲ್ಲಿ ಈ ರೀತಿ ಕುಟುಂಬಸ್ಥರ ಜೊತೆಗೆ ಬಂದು ದೇವಿಯ ದರ್ಶನವನ್ನು ಪಡೆದುಕೊಳ್ತಾರೆ. ಅದೇ ರೀತಿ ಇವತ್ತು ಬೆಳ್ಳಂಬೆಳಗ್ಗೆನೆ ತಮ್ಮ ಪತ್ನಿ ಮತ್ತು ಸಹೋದರನ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ನಟ ದರ್ಶನ್ ತಾಯಿಯ ದರ್ಶನವನ್ನು ಪಡೆದುಕೊಂಡಿರುವಂತಹ ದೃಶ್ಯಗಳನ್ನು ನ್ಯೂಸ್ ಫಸ್ಟ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಜೈಲಿಂದ ಹೊರಬಂದ ಮೇಲೆ ದರ್ಶನ್ ಅವರ ಟೆಂಪಲ್ ರನ್ ಸ್ವಲ್ಪ ಹೆಚ್ಚಾಗಿರೋದು ಹೌದು. ಕೇರಳದ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟಿದ್ರು, ತಮಿಳುನಾಡಿಗೆ ಹೋಗಿದ್ರು. ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಶುಕ್ರವಾರದಂದು ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹಿಂಗೆ ಬಂದಿದ್ದಾರೆ.
ಜಾಗ